ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಅರ್ಥಶಾಸ್ತ್ರದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಸೆಕೆಂಡ್ BA ಅವರಿಗೆ ಅಥವಾ ದ್ವಿತೀಯ BA ಅವರಿಗೆ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಅಂದ್ರೆ ಹಣದ ನ್ಯೂನ್ಯತೆಗಳು. ಈ ವಿಷಯದ ಬಗ್ಗೆ ನಾನು ಇವತ್ತು ಕ್ಲಾಸ್ ತಗೊಳ್ತಾ ಇದ್ದೇನೆ. ಹಣದ ನ್ಯೂನ್ಯತೆಗಳು ಅಂತ ಬರುವಾಗ ಅದರಲ್ಲಿ ಎರಡು ಸಬ್ ಪಾಯಿಂಟ್ ಬರುತ್ತೆ. ಹಣದ ನ್ಯೂನ್ಯತೆಗಳನ್ನ ಅಥವಾ ಹಣದಲ್ಲಿರುವಂತಹ ದೋಷಗಳನ್ನ ಎರಡು ವಿಷಯವಾಗಿ ವಿವರಿಸ್ತಾರೆ. ಒಂದು ಆರ್ಥಿಕವಾಗಿ ಹಣದ ನ್ಯೂನ್ಯತೆಗಳು ಯಾವುದು ಮತ್ತೆ ಸಾಮಾಜಿಕವಾಗಿ ನ್ಯೂನ್ಯತೆಗಳು ಯಾವ್ಯಾವು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಹಣದ ನ್ಯೂನ್ಯತೆಗಳು ಅಂತ ಬಂದಾಗ ನೀವು ಸ್ವಲ್ಪ ಹಣದ ಬಗ್ಗೆ ಪೀಠಿಕೆಯನ್ನ ಬರಿಬೇಕು. ಈಗಾಗಲೇ ನಾನು ಹಣದ ಬಗ್ಗೆ ಕ್ಲಾಸ್ ತಗೊಂಡಿದ್ದೇನೆ. ಹಣ ಮತ್ತೆ ಅದರ ವ್ಯಾಖ್ಯೆಗಳು ಅಥವಾ ಅದರ ಕಾರ್ಯಗಳೆಲ್ಲ ಬರೆದಿದ್ದೀನಲ್ಲ, ಅದರಲ್ಲಿ ಬರುವಂತಹ ಒಂದು ಪ್ರಾರಂಭದಲ್ಲಿ ಹೇಳಿರುವಂತಹ ಪೀಠಿಕೆಗಳನ್ನ ನೀವು ಇಲ್ಲಿ ಸ್ವಲ್ಪ ಬರೆದು ನಂತರ ಡೈರೆಕ್ಟ್ ಆಗಿ ನೀವು ಹಣದ ನ್ಯೂನ್ಯತೆಗಳನ್ನ ಹೇಳುವುದಾದ್ರೆ ಅಂತ ಬರೆದು ಎರಡು ಪಾಯಿಂಟ್ಗಳನ್ನ ಫಸ್ಟ್ ಬರೀರಿ. ಒಂದು ಆರ್ಥಿಕ ನ್ಯೂನ್ಯತೆ ಮತ್ತೆ ಇನ್ನೊಂದು ಸಾಮಾಜಿಕ ನ್ಯೂನ್ಯತೆ. ಆಮೇಲೆ ಒಂದೊಂದು ಪಾಯಿಂಟ್ ಅನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಈಗ ಮೊದಲನೇದಾಗಿ ನಾವು ಹಣದ ನ್ಯೂನ್ಯತೆಗಳಲ್ಲಿ ಬರುವಂತಹ ಆರ್ಥಿಕ ನ್ಯೂನ್ಯತೆಗಳನ್ನ ನೋಡುವುದಾದ್ರೆ ಮೊದಲನೆಯ ಪಾಯಿಂಟ್, ಹಣದ ಮೌಲ್ಯವು ಸ್ಥಿರವಾಗಿರುವುದಿಲ್ಲ. ಬೆಲೆಯಲ್ಲಿ ಬದಲಾವಣೆ ಉಂಟಾದಾಗ ಹಣದ ಮೌಲ್ಯದಲ್ಲೂ ಬದಲಾವಣೆ ಉಂಟಾಗುವುದರಿಂದ ಆರ್ಥಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಅಂದ್ರೆ ಹಣದ ಬೆಲೆ ಏನಿದೆ ಅದು ಸ್ಥಿರವಾಗಿರುವುದಿಲ್ಲ. ಹಣದ ಮೌಲ್ಯ ಏನಿರುತ್ತೆ ಅದು ಸ್ಥಿರವಾಗಿರುವುದಿಲ್ಲ. ಇವತ್ತು 1 kg ಟೊಮೆಟೊಗೆ 40 ರೂಪಾಯಿ ಇದ್ರೆ ನಾಳೆ ಆ ಟೊಮೆಟೊದ ಬೆಲೆ 80 ಆಗ್ಬೋದು, ಇಲ್ಲ 90, 100 ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರ ಬೆಲೆ ಯಾವಾಗ್ಲೂ ಸ್ಥಿರವಾಗಿರುವುದಿಲ್ಲ. ಮೌಲ್ಯ ಯಾವಾಗ್ಲೂ ಹಣದ್ದು ಸ್ಥಿರವಾಗಿರುವುದಿಲ್ಲ. ಈ ತರಹ ಒಂದು ಬೆಲೆಯಲ್ಲಿ ಈ ತರ ಮೌಲ್ಯದಲ್ಲಿ ಬದಲಾವಣೆ ಉಂಟಾದಾಗ ಬೆಲೆಯಲ್ಲಿ ಬದಲಾವಣೆ ಉಂಟಾಗುತ್ತೆ. ಈ ತರ ಒಂದು ಆರ್ಥಿಕವಾಗಿ ಅದೊಂದು ಅಸಮತೋಲನಕ್ಕೆ ಕಾರಣವಾಗ್ತದೆ. ಈಗ ಬೆಲೆ ಜಾಸ್ತಿ ಆದಾಗ ಮೌಲ್ಯವು ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಬೆಲೆ ಜಾಸ್ತಿ ಆದಾಗ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆಯಾಗಿ ಮೌಲ್ಯ ಕಡಿಮೆ ಆಗುತ್ತೆ. ಹೀಗೆ ಮೌಲ್ಯಗಳು ಜಾಸ್ತಿ ಆದಾಗ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಹೀಗೆ ಈ ತರ ಅವೆರಡು ಕೂಡ ಬೆಲೆ ಒಂದ್ ವೇಳೆ ಹಣದ ಮೌಲ್ಯ ಬೆಲೆ ಜಾಸ್ತಿ ಆದಾಗ ಹಣದ ಮೌಲ್ಯದಲ್ಲಿ ಕೂಡ ಬದಲಾವಣೆ ಈ ತರ ಉಂಟಾಗುತ್ತಲ್ವಾ. ಇಂತಹ ರೀತಿಯಿಂದಾಗಿ ಆರ್ಥಿಕವಾಗಿ ಅಸಮತೋಲನಗಳು ಉಂಟಾಗ್ಲಿಕ್ಕೆ ಕಾರಣವಾಗ್ತದೆ. ಉದಾಹರಣೆಗಾಗಿ ಬೆಲೆ ಏರಿದಾಗ ಹಣದ ಕೊಳ್ಳುವ ಶಕ್ತಿಯು ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಸ್ಥಿರ ಆದಾಯ ಉಳ್ಳವರ ಮತ್ತೆ ಬಡ ಜನತೆಯ ಕೊಳ್ಳುವ ಶಕ್ತಿ ಕಡಿಮೆಯಾಗುತ್ತದೆ. ಈಗ ಯಾವ್ದಾದ್ರು ಒಂದು ವಸ್ತುವಿನ ಬೆಲೆ ಏರಿದಾಗ ಅದನ್ನ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ. ಮುಖ್ಯವಾಗಿ ಅಂದ್ರೆ ಜಾಸ್ತಿ ಆದಾಯ ಉಳ್ಳವರ ಮತ್ತೆ ಬಡ ಜನತೆಯವರು ಏನಿರ್ತಾರೆ ಅವರಿಗೆ ಕೊಳ್ಳುವಂತ ಶಕ್ತಿ ಕೂಡ ಕಡಿಮೆ ಆಗ್ತದೆ. ಬೆಲೆ ಕುಸಿತದಿಂದ ಹಣದ ಮೌಲ್ಯವು ಏರಿದಾಗ ಉತ್ಪಾದನೆ, ಉದ್ಯೋಗ ಇವುಗಳು ಕಡಿಮೆ ಆಗುತ್ತವೆ. ಈ ರೀತಿಯಾಗಿ ಹಣದ ಆರ್ಥಿಕ ನ್ಯೂನತೆಗಳನ್ನ ಮೊದಲನೇ ಪಾಯಿಂಟ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದಾಗಿದೆ. ಇನ್ನು ಆರ್ಥಿಕ ನ್ಯೂನತೆಗಳಲ್ಲಿ ಬರುವಂತಹ ಎರಡನೆಯ ಪಾಯಿಂಟ್ ಏನಿದೆ, ಆದಾಯ ಅಸಮತೋಲನ ಮುಖ್ಯವಾಗಿ ವ್ಯಕ್ತವಾಗುವುದು ಹಣದ ಮೂಲಕ. ಆದಾಯದಲ್ಲಿ ಒಂದು ಮುಖ್ಯವಾಗಿ ಅಸಮತೋಲನ ಉಂಟಾಗುವುದು ಅಥವಾ ನಮ್ಗೆ ಕಾಣಸಿಗುವುದು ಹಣದ ಮೂಲಕವೇ. ಹಣವು ವಿತರಣೆಯಲ್ಲಿ ಅಸಮತೋಲನವನ್ನು ಉಂಟು ಮಾಡುವ ಮೂಲಕ ಬಡವ ಬಲ್ಲಿದರ ನಡುವೆ ಅಂತರವನ್ನು ಸೃಷ್ಟಿಸುತ್ತದೆ. ಅಂದ್ರೆ ಈಗ ಆದಾಯ ಅಥವಾ ಸಂಬಳ ಏನ್ ಹೇಳ್ತೀವಿ ಅದ್ರ ಮೂಲಕ ನಮ್ಗೆ ಅದರದ್ದು ಅಸಮತೋಲನ ಏನಿದೆ, ಹೆಚ್ಚು ಕಡಿಮೆ ಏನಾದ್ರೂ ಆಗುದು ನಮ್ಗೆ ಸಂಬಳದಲ್ಲೇ ಗೊತ್ತಾಗ್ತದೆ. ಈ ರೀತಿಯಿಂದಾಗಿ ಬಡವ ಬಲ್ಲಿದರ ನಡುವೆ ಅಂತರವನ್ನ ಹೆಚ್ಚಿಸ್ತದೆ ಈ ಹಣ ಎನ್ನುವಂತಹದ್ದು. ಯಾವ ತರ ಅಂದ್ರೆ, ಈಗ ದುಡ್ಡಿದವ್ರ ಹತ್ರ ತುಂಬಾ ಹಣ ಇರುತ್ತೆ, ಕಡಿಮೆ ದುಡಿಯದವ್ರ ಹತ್ರ ಬಡವರ ಹತ್ರ ಕಡಿಮೆ ಹಣ ಇರ್ತದೆ. ಈ ಒಂದು ಅವರು ಬಡವರು ಕೂಡ ದುಡಿಯುವುದು ಕಡಿಮೆ ಇರ್ತದೆ, ಶ್ರೀಮಂತರು ತುಂಬಾ ದುಡಿತಾರೆ. ಹೀಗಾಗಿ ಒಂದು ಹಣ ಎನ್ನುವುದು ಒಂದು ಆದಾಯದಲ್ಲಿರುವಂತಹ ಅಸಮತೋಲನವನ್ನ ನಮ್ಗೆ ಆದಾಯದಲ್ಲಿ ಕಾಣಸಿಗ್ತದೆ. ಈ ಅಸಮತೋಲನವನ್ನ ನಾವು ಹಣದ ಅಸಮತೋಲನವನ್ನ ನಾವು ಆದಾಯದಲ್ಲಿ ನೋಡಬಹುದಾಗಿದೆ. ಈ ಬಡವ ಮತ್ತೆ ಬಲ್ಲಿದರ ಅಸಮತೋಲನ ಹೇಗಿದೆ, ಇದ್ರ ಮೂಲಕ ನಾವು ಹಣದ ಅಸಮತೋಲನವನ್ನ ನಾವು ನೋಡಬಹುದಾಗಿದೆ. ಇನ್ನು ಮೂರನೇ ಪಾಯಿಂಟ್ ಅನ್ನ ಹೇಳುವುದಾದ್ರೆ, ಹಣವು ಅತ್ಯಂತ ಹೆಚ್ಚಿನ ದ್ರವ್ಯತೆಯನ್ನು ಹೊಂದಿರುವುದರಿಂದ ಜನತೆಯು ಹಣವನ್ನು ಕೂಡಿಡುವ ಮನೋಭಾವವನ್ನ ಹೊಂದಿರ್ತಾರೆ. ಅಂದ್ರೆ ಹಣಕ್ಕೆ ಯಾವಾಗ್ಲೂ ಬೆಲೆ ಇರುತ್ತೆ, ದ್ರವ್ಯತೆ ಅದ್ರದ್ದು ಬೆಲೆ ವ್ಯಾಲ್ಯೂ ಅನ್ನುವಂಥದ್ದು ಯಾವತ್ತೂ ಕೂಡ ಕಡಿಮೆ ಆಗುದಿಲ್ಲ. ಹಾಗಾಗಿ ಜನರು ಏನ್ ಮಾಡ್ತಾರೆ ಅಂದ್ರೆ, ಈಗ ಏನು ಹಣ ಇದೆ ಅದನ್ನ ಹಾಗೆ ಕೂಡಿ ಇಡ್ತಾರೆ. ನೆಕ್ಸ್ಟ್ ಬೇಕಾಗುತ್ತೆ ಅಂತ ಯಾವಾಗ್ಲೂ ಸೇವಿಂಗ್ಸ್ ಮನೋಭಾವ ಜನರಲ್ಲೇ ಜಾಸ್ತಿ ಇರುತ್ತೆ. ಹೀಗಾಗಿ ಜನರು ಎಲ್ಲರೂ ಕೂಡ ಸೇವ್ ಮಾಡುವ ಅನ್ನುವಂತಹದೇ ಒಂದು ದೃಷ್ಟಿಕೋನದಿಂದ ಇರ್ತಾರೆ. ಇದರಿಂದಾಗಿ ಸರಕು ಸೇವೆಗಳಿಗೆ ಬೇಡಿಕೆ ಕಡಿಮೆಯಾಗಿ ಅದೊಂದು ತರಹದಲ್ಲಿ ಅಸಮತೋಲನ ಉಂಟಾಗ್ತದೆ. ಅಂದ್ರೆ ಯಾವ್ದಾದ್ರು ವಸ್ತುಗಳನ್ನ ಜನರು ಪರ್ಚೇಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಾಳೆ ಬೇಕು, ನಾಳೆಗೆ ಇರ್ಲಿ ಅಂತ ಇಡುವುದು, ಹಣವನ್ನ ಸೇವ್ ಮಾಡುವಂತ ಈ ದೃಷ್ಟಿಕೋನಗಳಿಂದಾಗಿ ಹಣ ಈ ಒಂದು ಈ ಒಂದು ಭಾವನೆ ಅಥವಾ ಮನೋಭಾವದಿಂದಾಗಿ ಕೂಡ ಸರಕು ಸೇವೆಗಳಿಗೆ ಬೇಡಿಕೆ ಕಡಿಮೆಯಾಗಿ ಒಂದು ರೀತಿಯಲ್ಲಿ ಅಸಮತೋಲನ ಉಂಟಾಗ್ತದೆ. ಇನ್ನು ನಾಲ್ಕನೇ ಪಾಯಿಂಟ್ ಹೇಳೋದಾದ್ರೆ, ಕಪ್ಪು ಹಣವನ್ನು ಸೃಷ್ಟಿಸಲು ಕೂಡ ಕಾರಣವಾಗ್ತದೆ. ಇದರಿಂದ ಆರ್ಥಿಕ ಅಸಮತೋಲನ ಉಂಟಾಗುತ್ತದೆ. ಅಂದ್ರೆ ಕಪ್ಪು ಹಣ, ಬ್ಲಾಕ್ ಕರೆನ್ಸಿ ಅಂತಾರಲ್ವಾ, ಈ ತರ ಒಂದು
ಹಣ ಏನು ಇರುತ್ತೆ ಇದು ಒಂದು ಬ್ಲ್ಯಾಕ್ ಮನಿ ಮಾಡ್ತಾರಲ್ಲ, ಈ ತರ ಎಲ್ಲ ಒಂದು ಮಾಡ್ಲಿಕ್ಕೆ ಅವರಿಗೆ ಉತ್ತೇಜನ ನೀಡುತ್ತೆ. ಇದರಿಂದಾಗಿ ಕೂಡ ಆರ್ಥಿಕ ಅಸಮತೋಲನ ಉಂಟಾಗುತ್ತದೆ ಎನ್ನುವುದನ್ನ ನಾವು ನೋಡಬಹುದು. ಇದಿಷ್ಟು ಕೂಡ ಹಣದ ಆರ್ಥಿಕ ನ್ಯೂನತೆಗಳಾಗಿರುತ್ತೆ. ಈ 4 ಪಾಯಿಂಟ್ ಏನಿದೆ ಇಷ್ಟರಲ್ಲಿ ಹೇಳಿರುವುದು, ಅಂದ್ರೆ ಬೆಲೆಯಲ್ಲಿ ಬದಲಾವಣೆ ಉಂಟಾದಾಗ ಮೌಲ್ಯದಲ್ಲಿ ಕೂಡ ಬದಲಾವಣೆ ಆಗಿ ಆರ್ಥಿಕ ಅಸಮತೋಲನ ಉಂಟಾಗ್ತದೆ. ಅಂದ್ರೆ ಒಂದು ವಸ್ತುವಿನ ಬೆಲೆ ಏರಿದಾಗ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ, ಮತ್ತೆ ಆದಾಯ ಇಲ್ಲದವರ ಮತ್ತೆ ಬಡ ಜನತೆಯ ಕೊಳ್ಳುವ ಶಕ್ತಿ ಕೂಡ ಕಡಿಮೆ ಆಗ್ತದೆ. ಇದೊಂದು. ಇನ್ನು ಆರ್ಥಿಕ ಅಸಮತೋಲನ ಮುಖ್ಯವಾಗಿ ವ್ಯಕ್ತವಾಗುವುದು ಹಣದ ಮೂಲಕ, ಅಂದ್ರೆ ವಿತರಣೆಯಲ್ಲಿ ಅಸಮತೋಲನ ಉಂಟು ಮಾಡುವ ಮೂಲಕ ಬಡವ ಬದಲಿತರ ನಡುವೆ ಅಂತರವನ್ನು ಸೃಷ್ಟಿಸುತ್ತೆ. ಇದು ಒಂದು ಪಾಯಿಂಟ್ ಆಯ್ತು. ಇನ್ನು ಮೂರನೆಯದು, ಹಣವು ಅತ್ಯಂತ ಹೆಚ್ಚಿನ ದ್ರವ್ಯತೆ ಹೊಂದಿರುವುದರಿಂದ ಜನರ ಹಣವನ್ನು ಸೇವ್ ಮಾಡಬೇಕು ಅನ್ನುವಂತಹ ಮನೋಭಾವ ಇರ್ತದೆ. ಅದರಿಂದಾಗಿ ಸರಕು ಸೇವೆಗಳಿಗೆ ಬೇಡಿಕೆ ಕಡಿಮೆಯಾಗಿ ಅಲ್ಲಿ ಒಂದು ಆರ್ಥಿಕ ಅಸಮತೋಲನ ಉಂಟಾಗ್ತದೆ. ಇನ್ನು 4ನೇದಾಗಿ ಬ್ಲ್ಯಾಕ್ ಮನಿಯನ್ನ ಜನರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದಾಗಿ ಒಂದು ಅಸಮತೋಲನ ಉಂಟಾಗ್ತದೆ. ಇದು 4 ಕೂಡ ಆರ್ಥಿಕ ಅಸಮತೋಲನದ ಆರ್ಥಿಕವಾದ ನ್ಯೂನತೆಗಳಲ್ಲಿ ಬರುತ್ತೆ. ಇನ್ನು ಸಾಮಾಜಿಕ ನ್ಯೂನತೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುದಾದ್ರೆ, ಹಣದ ಮೇಲಿನ ವ್ಯಾಮೋಹವು ಅಧಿಕ ಹಣ ಸಂಗ್ರಹಣೆಗಾಗಿ ಜನರನ್ನ ಪ್ರಚೋದಿಸಿ ಜೀವನದ ನೀತಿ, ಧರ್ಮ, ಮೌಲ್ಯಗಳನ್ನು ನಶಿಸಿ ಹೋಗುವಂತೆ ಮಾಡ್ತದೆ. ಸಾಮಾಜಿಕವಾಗಿ ಜನರು ಯಾವ ತರ ಹಣದ ನ್ಯೂನತೆಗಳು, ಹಣದಲ್ಲಿರುವಂತಹ ದೋಷಗಳು ಸಾಮಾಜಿಕವಾಗಿ ಯಾವುದೆಲ್ಲ ಅಂದ್ರೆ, ಜನರಿಗೆ ಅತಿಯಾಗಿ ಹಣದ ಮೇಲೆ ವ್ಯಾಮೋಹ, ಅದರಿಂದಾಗಿ ಹಣವನ್ನು ಸಂಗ್ರಹಿಸಿ ಬಿಡ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಹಣವನ್ನು ಹಾಗೆ ಇಡ್ತಾರೆ. ಒಂದು ಧರ್ಮಗಳನ್ನ ಬಿಡ್ತಾರೆ, ಮೌಲ್ಯಗಳನ್ನ ಮರೀತಾರೆ, ಮತ್ತೆ ನ್ಯಾಯ ನೀತಿಗಳನ್ನ ಮರೆತು ಕೂಡ ತಾವು ಹಣ ಮಾಡಬೇಕು, ತಮ್ಗೆ ಹಣ ಬೇಕು ಅನ್ನುವುದನ್ನೇ ಜನರು ಮಾನದಂಡವಾಗಿಟ್ಕೊಂಡು ಧರ್ಮ ಮತ್ತೆ ನೀತಿ ಮೌಲ್ಯಗಳನ್ನೆಲ್ಲ ಮರೀತಾರೆ ಎನ್ನುವುದನ್ನ ನಾವು ಇದು ಒಂದು ಪಾಯಿಂಟ್ ಆಗಿ ಬರಿಬಹುದು. ಇಲ್ಲಿ ಕಂಪ್ಲೀಟ್ ಪ್ಯಾರಾಗ್ರಾಫ್ ವೈಸ್ ಕೊಟ್ಟಿದ್ದಾರೆ. ನೀವು ಪಾಯಿಂಟ್ ವೈಸ್ ಆಗಿ ಬರ್ದಾಗ ಅದೊಂದು ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ಹಾಗೇನೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ನೀವು ಸಾಮಾಜಿಕ ನ್ಯೂನತೆಗಳು ಅಂತ ಬರೆದು ಪಾಯಿಂಟ್ ವೈಸ್ ಆಗಿ ಬರೀರಿ. ಹಣದ ಮೇಲಿನ ವ್ಯಾಮೋಹವು ಅಧಿಕ ಹಣ ಸಂಗ್ರಹಣೆಗಾಗಿ ಜನರನ್ನು ಪ್ರಚೋದಿಸಿ ಜೀವನದ ನೀತಿ, ಧರ್ಮ, ಮೌಲ್ಯಗಳನ್ನು ನಶಿಸಿ ಹೋಗುವಂತೆ ಮಾಡುತ್ತದೆ. ಅಲ್ಲದೆ ಜನತೆಯು ಹಣಕ್ಕಾಗಿ, ಇದು 2ನೇ ಪಾಯಿಂಟ್ ಆಗಿ ಬರೀರಿ, ಜನತೆಯು ಹಣಕ್ಕಾಗಿ ಭ್ರಷ್ಟಾಚಾರ, ಕೊಲೆ, ಯುದ್ಧ, ಕದನ, ಕಳ್ಳತನ ಇತ್ಯಾದಿ ದುರ್ಮಾರ್ಗಗಳನ್ನು ಅನುಸರಿಸುವಂತೆ ಮಾಡುತ್ತೆ. ಅಂದ್ರೆ ಹಣಕ್ಕಾಗಿ ಜನರು ಕಳ್ಳತನ ಮಾಡುದು, ದುರ್ಮಾರ್ಗಗಳನ್ನು ಅನುಸರಿಸುವುದು, ಕೊಲೆ ಮಾಡುದು, ಯುದ್ಧಕ್ಕೆ ಹೋಗುದು, ಈ ತರ ಕೆಟ್ಟ ಮಾರ್ಗಗಳನ್ನ ಜನರು ಮಾಡ್ಲಿಕ್ಕೆ ಈ ಹಣ ಎನ್ನುವಂತಹದ್ದು ಪ್ರಚೋದನೆ ನೀಡುತ್ತೆ, ಅಥವಾ ಅಂತಹ ದುರ್ಮಾರ್ಗಗಳನ್ನು ಅನುಸರಿಸುವಂತೆ ಮಾಡುತ್ತೆ. ಇದು ಸಾಮಾಜಿಕ ನ್ಯೂನತೆಗಳಲ್ಲಿ ಬರುವಂತಹ 2ನೇ ಪಾಯಿಂಟ್ ಆಗಿರುತ್ತೆ. ಇನ್ನು 3ನೇ ಪಾಯಿಂಟ್ ಅನ್ನು ಹೇಳುವುದಾದ್ರೆ, ಹಣವು ಆಧುನಿಕ ಆರ್ಥಿಕತೆಯಲ್ಲಿ ಪ್ರಧಾನ ಪಾತ್ರ ನಿರ್ವಹಿಸಿದರೂ ಅದು ಆರ್ಥಿಕತೆಯ ಮೇಲೆ ಕೆಲವೊಮ್ಮೆ ದುಷ್ಪರಿಣಾಮವನ್ನು ಬೀರುತ್ತದೆ. ಹಣವನ್ನು ದುರುಪಯೋಗಪಡಿಸಿಕೊಂಡಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಅಂದ್ರೆ ಹಣ ಪ್ರಧಾನ ಕಾರ್ಯ ನಿರ್ವಹಿಸಿದ್ರು ಹಣ ಎನ್ನುವಂತ ಜೀವನದಲ್ಲಿ ತುಂಬಾ ಮುಖ್ಯ, ಮತ್ತೆ ಆರ್ಥಿಕತೆಯಲ್ಲಿ ತುಂಬಾ ಪ್ರಧಾನವಾದ ಒಂದು ಸ್ಥಾನವನ್ನ ಹಣ ವಹಿಸಿದ್ರು ಕೂಡ ಆರ್ಥಿಕತೆ ಮೇಲೆ ಅದು ದುಷ್ಪರಿಣಾಮವನ್ನ ಬೀಳುತ್ತೆ. ಹಣವನ್ನ ದುರುಪಯೋಗ ಮಾಡಿಕೊಂಡಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಅದು ಬದಲಾವಣೆಯನ್ನ ಉಂಟು ಮಾಡುತ್ತದೆ. ಇದು 3ನೇ ಪಾಯಿಂಟ್ ಆಗುತ್ತೆ. ಇನ್ನು ಹಣವು ಕೆಟ್ಟ ಯಜಮಾನ ಆದರೆ ಒಳ್ಳೆಯ ಸೇವಕ ಎಂಬ ನಾಣ್ಣುಡಿಯಂತೆ ಇದೆ. ರಾಬರ್ಟ್ಸನ್ ರವರ ಪ್ರಕಾರ ಹಣವು ಮಾನವನಿಗೆ ಅನೇಕ ಅನುಕೂಲತೆಯನ್ನು ಒದಗಿಸುತ್ತಿದೆ. ಇದಿಷ್ಟು ನಾ 3 ಪಾಯಿಂಟ್ ಬರೆದ ನಂತರ ನೀವು ಕೊನೆಯಲ್ಲಿ ಒಂದು ಸಾರಾಂಶದ ರೀತಿಯಲ್ಲಿ, ಈಗ ಹಣವು ಆಧುನಿಕ ಆರ್ಥಿಕತೆಯಲ್ಲಿ ಪ್ರಧಾನ ವಹಿಸಿದ್ರು ಕೂಡ ಆರ್ಥಿಕತೆ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಎನ್ನುವಂತಹದ್ದು 3ನೇ ಪಾಯಿಂಟ್ ಆಗುತ್ತೆ. ಅದರ ನಂತರ ಇದರಲ್ಲಿ ಆರ್ಥಿಕ ನ್ಯೂನತೆಗಳಲ್ಲಿ 4 ಪಾಯಿಂಟ್ ಬರೆದು ಸಾಮಾಜಿಕ ನ್ಯೂನತೆಗಳಲ್ಲಿ ಈ 3 ಪಾಯಿಂಟ್ಗಳನ್ನ ಬರೀರಿ. ಫಸ್ಟ್, ಸೆಕೆಂಡ್, ಥರ್ಡ್ ಈ 3 ಪಾಯಿಂಟ್ಗಳನ್ನ ಬರೆದು ನಂತರ ನೀವು ಬರುವಂತ ಕೊನೆಯಲ್ಲಿ ಒಂದು ಸಾರಾಂಶದ ರೀತಿ ಇದನ್ನ ಬರೀಬಹುದು. ಹಣವು ಕೆಟ್ಟ ಯಜಮಾನ ಆದ್ರೆ ಒಳ್ಳೆಯ ಸೇವಕ ಎಂಬ ನಾಣ್ಣುಡಿಯಂತೆ ಇರುತ್ತದೆ. ರಾಬರ್ಟ್ಸನ್ ರವರ ಪ್ರಕಾರ ಹಣವು ಮಾನವನಿಗೆ ಅನೇಕ ಅನುಕೂಲತೆಗಳನ್ನು ಒದಗಿಸುತ್ತದೆಯಾದರೂ ಅದನ್ನು ನಿಯಂತ್ರಿಸದೆ ಬಿಟ್ಟಲ್ಲಿ ಅದು ಹೇಗೆ ಗೊಂದಲಗಳಿಗೆ ಕಾರಣವಾಗ್ತದೆ. ಅಂದ್ರೆ ಮಾನವನಿಗೆ ಹಣದಿಂದ ತುಂಬಾ ಅನುಕೂಲ ಇದ್ರೂ ಸಹ ಅದಕ್ಕೊಂದು ನಿಯಂತ್ರಣ ಇರಬೇಕು, ಅಥವಾ ಲಿಮಿಟ್ ಅಲ್ಲಿ ಇದನ್ನ ಖರ್ಚು ಮಾಡಬೇಕು, ಅಥವಾ ದುಡಿಬೇಕು, ಅಥವಾ ಎಲ್ಲವನ್ನು ಲಿಮಿಟ್ ಅಲ್ಲಿ ಇಟ್ಕೊಂಡ್ರೆ ಮಾತ್ರ. ಲಿಮಿಟ್ ಇಲ್ಲದಿದ್ದಲ್ಲಿ ಅದು ಅನೇಕ ಗೊಂದಲಗಳಿಗೆ ಕಾರಣವಾಗುತ್ತದೆ ಎನ್ನುವುದನ್ನು ನಾವು ಬರೀಬೇಕಾಗ್ತದೆ. ಆದ್ದರಿಂದ ನಿಗದಿತ ಆರ್ಥಿಕ ಹಾಗೂ ಸಾಮಾಜಿಕ ಉದ್ದೇಶಗಳ ಸಾಧನೆಗಾಗಿ ಹಣವನ್ನ ವ್ಯವಸ್ಥಿತಗೊಳಿಸುವುದು ಹಾಗೂ ನಿಯಂತ್ರಣಗೊಳಿಸುವುದು ಅವಶ್ಯಕವಾಗಿರುತ್ತೆ. ಅಂದ್ರೆ ಹಣವನ್ನ ನಿಗದಿತ ಆರ್ಥಿಕ ಹಾಗೂ ಸಾಮಾಜಿಕ ಉದ್ದೇಶಗಳ ಸಾಧನೆಗಾಗಿ ವ್ಯವಸ್ಥಿತಗೊಳಿಸಬೇಕು. ಅಂದ್ರೆ ನಿಗದಿತವಾದ ಇಷ್ಟು ನಮಗೆ ಖರ್ಚುಗಳೇನಿದೆ ಅದರ ಪಟ್ಟಿಯ ಪ್ರಕಾರವನ್ನೇ ಹಣವನ್ನ ಖರ್ಚು ಮಾಡಬೇಕು. ನಮ್ಗೆ ಒಂದು ಬಜೆಟ್ ಪ್ಲಾನ್ ಮಾಡಿಕೊಂಡು ಇಂತಿಷ್ಟನ್ನ ನಾವು ಖರ್ಚು ಮಾಡಬೇಕು ಅನ್ನುವಂತಹ ಒಂದು ಮನೋಭಾವ ನಮ್ಗಿರ್ಬೇಕು. ನಮ್ಮ ಅವಶ್ಯಕತೆ ಮೀರಿ ಅಥವಾ ನಮ್ಮ ಕೈಲಿ ಆಗದೆ ಸಾಲವನ್ನೆಲ್ಲ ಮಾಡಿಕೊಂಡು ಖರ್ಚುಗಳನ್ನ ಮಾಡಬಾರದು. ನಮ್ಮಲ್ಲಿ ಎಷ್ಟು ನಾವು ದುಡಿಲಿಕ್ಕೆ ಸಾಧ್ಯ ಇದೆ ಅದರ ಒಳಗಡೆ ಆ ಒಂದು ಇದು ನಮ್ಮ ಸಂಬಳದ ಲಿಮಿಟ್ ಒಳಗಡೆ ನಾವು
ನಾವು ಆದಷ್ಟು ಹಣವನ್ನ ಖರ್ಚು ಮಾಡಿ ಉಳಿದದನ್ನ ಸೇವ್ ಮಾಡಬೇಕು. ಈ ತರ ಒಂದು ವ್ಯವಸ್ಥಿತವಾಗಿ ಹಣವನ್ನ ನಾವು ಉಪಯೋಗಿಸಬೇಕು. ಮತ್ತೆ ಅದಕ್ಕೊಂದು ನಿಯಂತ್ರಣ ಕೂಡ ಇರಬೇಕು. ಯಾವುದಕ್ಕೂ ಲಿಮಿಟ್ ಇರಬೇಕು. ಲಿಮಿಟ್ ಅನ್ನುವಂತಹದ್ದು ಇಲ್ಲದಿದ್ದಲ್ಲಿ ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ಹೋಗುವುದಿಲ್ಲ. ಯಾವುದಕ್ಕೂ ನಿಯಂತ್ರಣವನ್ನು ನಾವು ಹಾಕೊಂಡಾಗ ಹಣವನ್ನು ನಾವು ಉಳಿಸ್ಲಿಕ್ಕೆ ಅಥವಾ ಅದನ್ನ ಸೇವ್ ಮಾಡ್ಲಿಕ್ಕೆ ಅಥವಾ ಅದನ್ನು ಒಳ್ಳೆಯ ರೀತಿಯಲ್ಲಿ ಖರ್ಚು ಮಾಡ್ಲಿಕ್ಕೆ ಕೂಡ ಸಾಧ್ಯವಾಗುತ್ತೆ. ಇದಿಷ್ಟು ಕೂಡ ನಾವು ಕೊನೆಯಲ್ಲಿ ಸಾರಾಂಶದ ರೀತಿಯಲ್ಲಿ ಬರಿಬೇಕು. ಸೊ ಹಣ ಅಥವಾ ಹಣದ ನ್ಯೂನತೆಗಳು ಅಂತ ಬಂದಾಗ ಕೂಡ ನಾನು ಈಗಾಗಲೇ ಮಾಡಿರೋ ವಿಡಿಯೋದಲ್ಲಿ ಇದೆ ಹಣದ ಬಗ್ಗೆ. ಸೊ ಆ ಹಣದ ಬಗ್ಗೆ ಸ್ವಲ್ಪ ಬರೆದು ನಂತರ ನೀವು ಹಣದ ನ್ಯೂನತೆಗಳ ಎರಡು ವಿಧಗಳನ್ನ ಬರಿಬೇಕಾಗ್ತದೆ. ಒಂದು ಆರ್ಥಿಕ ನ್ಯೂನತೆ, ಇನ್ನೊಂದು ಸಾಮಾಜಿಕ ನ್ಯೂನತೆ. ನಂತರ ನೀವು ಆರ್ಥಿಕ ನ್ಯೂನತೆಯಲ್ಲಿ ಬರುವಂತಹ ಈ 4 ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಕೊನೆಗೆ ಸಾಮಾಜಿಕ ನ್ಯೂನತೆಯಲ್ಲಿ ಬರುವಂತಹ ಈ 3 ಪಾಯಿಂಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಕೊನೆಯಲ್ಲಿ ಇದಿಷ್ಟು ಒಂದು ಪಾಯಿಂಟ್ ಅನ್ನಾಗಿ ನೀವು ಹಣ ಎಷ್ಟು ನಮಗೆ ಅವಶ್ಯಕ ಇರುತ್ತೆ, ನಾವು ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅದನ್ನೆಲ್ಲ ಒಂದು ಬರೆದು ಅದಕ್ಕೆ ಸಾರಾಂಶ ಬರೆದು ಅಲ್ಲಿಗೆ ಕೊನೆಗೊಳಿಸಬೇಕಾಗ್ತದೆ. ಇದಿಷ್ಟು ಕೂಡ ಹಣದ ನ್ಯೂನತೆಗಳಲ್ಲಿ ಬರುವಂತ ವಿಷಯವಾಗಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ.